ಅನ್ನದ ಜೊತೆಗೆ ಊಟ ಮಾಡಲಿಕ್ಕೆ ತುಂಬ ಇಷ್ಟ ಆಗ್ತದೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತು ನುಗ್ಗೆ ಮತ್ತು ಟೊಮೆಟೊ ಹಾಕಿ ಒಂದು ಸಾಂಬಾರು ಮಾಡುವಂಥ ನುಗ್ಗೆಯನ್ನು ತಗೊಂಡಿದ್ದೆ ನೋಡಿ. ಅದನ್ನು ಈಗ ಕ್ಲೀನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಕಟ್ ಮಾಡಿಕೊಂಡೆ ನಾನು. ಎಲ್ಲ ಕಟ್ ಮಾಡಿ ಆಯಿತು. ಟೊಮೆಟೊ ಮತ್ತು ನೀರುಳ್ಳಿ ಇದನ್ನು ಈಗ ಬೇಯಲು ಇಡಬೇಕು. ಅದಕ್ಕೊಂದು ಒಗ್ಗರಣೆ, ಅದಕ್ಕೆ ಪಾತ್ರೆ ಇಟ್ಟೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕು. ಈಗ ಸಾಸಿವೆ, ಬೇರೆ ಟೊಮೆಟೊ ಹಾಕಿ ಫ್ರೈ ಆಗಬೇಕು. ಉಪ್ಪು ಹಾಕಬೇಕು. ಸಣ್ಣ ಉರಿಯಲ್ಲಿ ಮೊದಲು ಫ್ರೈ ಮಾಡಿಕೊಂಡು ಮತ್ತು ನೀರು ಹಾಕಿ ಬೇಯಲು ಇಡಬೇಕು ನೋಡಿ. ಫ್ರೈ ಆಯಿತು ಟೊಮೆಟೊ ನೀರುಳ್ಳಿ ಎಲ್ಲ ಫ್ರೈ ಆಯಿತು. ಈಗ ನುಗ್ಗೆ ಕೋಡು ಉಂಟಲ್ಲ, ಚೆನ್ನಾಗಿ ತೊಳೆದು ಇದನ್ನು ಇದಕ್ಕೆ ಹಾಕೋದು. ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಲು ಇಡುವುದು. ನೋಡುವ ನೋಡಿ, ನುಗ್ಗೆ ಎಲ್ಲ ಬೇಯಿತು. ಇದಕ್ಕೆ ಮೆಣಸಿನ ಹುಡಿ ಮತ್ತು ಸಾಂಬಾರು ಹುಡಿ ಈಗ ಹಾಕೋದು. ನೋಡಿ, ಸಾಂಬಾರು ಈ ರೀತಿ ಮಾಡಿದರೆ ತುಂಬ ಸೂಪರಾಗಿರುತ್ತೆ. ಊಟಕ್ಕೆಲ್ಲ, ಬೆಳಗಿನ ಊಟಕ್ಕೆಲ್ಲ ತುಂಬ ಸೂಪರಾಗಿದೆ. ಬೆಳಿಗ್ಗೆ ಅರ್ಜೆಂಟೆಲ್ಲ ಇರುತ್ತಲ್ಲ, ಆವಾಗ ಸುಲಭದ್ದು ಮಾಡಿದರೆ ತುಂಬ ಬೇಗ ಆಗುತ್ತೆ. ಇದಕ್ಕಾಗಿ ಇವತ್ತಿಗೆ ನುಗ್ಗೆ ಮತ್ತು ಟೊಮೆಟೊ ಹಾಕಿ ಒಂದು ಸಾಂಬಾರು ಮಾಡಿದೆ ನೋಡಿ. ಸಾಂಬಾರು ರೆಡಿ ಆಯಿತು. ಅನ್ನದ ಜೊತೆಗೆ ಊಟ ಮಾಡಲಿಕ್ಕೆ ತುಂಬ ಇಷ್ಟ ಆಗ್ತದೆ. ಈ ವಿಡಿಯೋ ಇಷ್ಟ ಕೂಡ ಮಾಡಿ. ಹಾಗೆ ನಮಗೆ ವಿಡಿಯೋವನ್ನು ಫುಲ್ಲು ನೋಡಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.